ಹೆಚ್ಚು ಬಂಗಾರ ಯಾವ ದೇಶದಲ್ಲಿದೆ? ಭಾರತಕ್ಕೆ ಎಷ್ಟನೇ ಸ್ಥಾನ? ಪಾತಾಳಕ್ಕೆ ಪಾಕಿಸ್ತಾನ? ಬಂಗಾರದಲ್ಲಿ ಭಾರತವೇ ಮುಂದು, ಪಾತಾಳಕ್ಕೆ ಶತ್ರು ರಾಷ್ಟ್ರ ಪಾಕಿಸ್ತಾನ. ಇಡೀ ಜಗತ್ತೇ ಇದೀಗ ಯುದ್ಧದ ಭೀತಿಯಲ್ಲಿದೆ. ಸಾವು ನೋವಿನ ಕೂಗು ಕೇಳಿ ಬರ್ತಾ ಇದೆ. ಸಾಕಷ್ಟು ದೇಶಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ಮುಂದುವರೆದಿದೆ. ರಾಜಕೀಯ ಅಸ್ಥಿರತೆಯ ಜೊತೆಗೆ ಕರೆನ್ಸಿಯು ತನ್ನ ಮೌಲ್ಯವನ್ನ ದಿನದಿಂದ ದಿನಕ್ಕೆ ಕಳ್ಕೊಳ್ತಾ ಇದೆ. ಷೇರುಪೇಟೆಯು ಚಂಚಲವಾಗತೊಡಗಿದೆ. ಲಾಭಕ್ಕಿಂತ ನಷ್ಟದತ್ತಲೇ ಸಾಗ್ತಾ ಇದೆ. ಆದ್ರೆ ಚಿನ್ನ ಮಾತ್ರ ಪಳಪಳ ಹೊಳೆತಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಚಿನ್ನವೇ ಸಾಟಿ ಎನ್ನುವಂತಾಗಿದೆ. ಒಂದು ದೇಶದ ಆರ್ಥಿಕ ಶಕ್ತಿಯಾಗಿಯೂ ಈ ಚಿನ್ನ ಮೊದಲ ಪಂಕ್ತಿಯಲ್ಲಿ ಗುರುತಿಸಿಕೊಳ್ಳುತ್ತೆ. ಆರ್ಥಿಕತೆಯ ಬೆನ್ನೆಲುಬಾಗಿ ನಿಲ್ಲುತ್ತದೆ ಈ ಹಳದಿ ಲೋಹ. ಶತಶತಮಾನಗಳಿಂದ ಸಂಪತ್ತು ಮತ್ತು ಶಕ್ತಿಯ ಸಾರ್ವತ್ರಿಕ ಸಂಕೇತವಾಗಿದ್ದ ಇದೇ ಚಿನ್ನ ಇದೀಗ ಮನೆಯೊಳಗಿನ ಪೆಟ್ಟಿಗೆಗೆ ಸೀಮಿತವಾಗಿಲ್ಲ. ಇಂದಿನ ಕ್ರಿಪ್ಟೋ ಮತ್ತು ಡಿಜಿಟಲ್ ಪೇಮೆಂಟ್ ಜಗತ್ತಿನಲ್ಲಿಯೂ ಸಹ ಚಿನ್ನ ಭದ್ರತೆಯ ಸ್ಥಿರತೆಯ ಸಂಕೇತವಾಗಿ ತನ್ನ ಮೋಡಿಯನ್ನ ಮುಂದುವರೆಸಿದೆ. ವರ್ಷದಿಂದ ವರ್ಷಕ್ಕೆ ಏರಿಕೆಯತ್ತಲೇ ಸಾಗುತ್ತಿರುವ ಬಂಗಾರಕ್ಕೆ ಭಾರತದಲ್ಲಿ ವಿಶೇಷ ಸ್ಥಾನ. ಬಂಗಾರದೊಂದಿಗೆ ನಮ್ಮ ದೇಶದ ಜನರಿಗೆ ಅದೊಂದು ಭಾವನಾತ್ಮಕ ಬೆಸುಗೆ. ಎಷ್ಟೇ ಏರಿಕೆ ಕಂಡ್ರೂ ಹಬ್ಬದ ದಿನ ಒಂದೇ ಒಂದು ಗುಲಗಂಜಿ ಬಂಗಾರವನ್ನ ಖರೀದಿಸೋರಿಗೇನು ಕಡಿಮೆ ಇಲ್ಲ. ಯಾವ ದೇಶದ ಬಳಿ ಇದೆ ಅತ್ಯಧಿಕ ಚಿನ್ನ? ಬಂಗಾರದ ಬೇಟೆಯಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ? ಸಹಜವಾಗಿ ಭಾರತೀಯರ ಊಹೆ ಏನಂದ್ರೆ ನಮ್ಮ ಜನರೇ ಹೆಚ್ಚು ಚಿನ್ನದ ಪ್ರಿಯರು, ನಮ್ಮ ದೇಶದಲ್ಲೇ ಹೆಚ್ಚು ಚಿನ್ನ ಇದೆ ಅಂತ. ಆದ್ರೆ ವಾಸ್ತವ ಮಾತ್ರ ಬೇರೆದೇ ಇದೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಿನ್ನ ಯಾವ ದೇಶದಲ್ಲಿದೆ, ಎಷ್ಟಿದೆ ಅನ್ನೋದು ಗೊತ್ತಾದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಆ ಪೈಕಿ ಭಾರತದ ಸ್ಥಾನ ಹೇಗಿದೆ? ಪಕ್ಕದ ಶತ್ರು ರಾಷ್ಟ್ರ ಪಾಕಿಸ್ತಾನದ ಕತೆ ಏನು? ಪ್ರಬಲ ಚೀನಾದ ಬಳಿ ಎಷ್ಟು ಚಿನ್ನ ಇದೆ? ಇವೆಲ್ಲ ಮಾಹಿತಿಯನ್ನೇ ನಾವಿಲ್ಲಿ ನಿಮ್ಗೆ ಕೊಡ್ತೀವಿ. ಇತ್ತೀಚಿನ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ದತ್ತಾಂಶದ ಪ್ರಕಾರ ಅತಿ ಹೆಚ್ಚು ಚಿನ್ನ ಹೊಂದಿರುವ ಟಾಪ್ 8 ದೇಶಗಳ ಲಿಸ್ಟ್ ಇಲ್ಲಿದೆ ನೋಡಿ. ಚಿನ್ನದ ಖಜಾನೆಗೆ ವಿಶ್ವದ ದೊಡ್ಡಣ್ಣನೇ ಅಧಿಪತಿ. ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ ಎಷ್ಟಿದೆ ಹಳದಿ ಲೋಹ? ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಹೊಂದಿರೋ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋ ಕುತೂಹಲ ಸಹಜ. ಅದರಂತೆ ವಿಶ್ವದ ದೊಡ್ಡಣ್ಣ ಎನಿಸಿಕೊಂಡಿರೋ ಅಮೆರಿಕದ ಬಳಿ ಪ್ರಸಕ್ತ ವರ್ಷ 8,133 ಟನ್ ಬಂಗಾರವಿದೆ. ಎರಡನೇ ಸ್ಥಾನದಲ್ಲಿ 3,350 ಟನ್ನಷ್ಟು ಚಿನ್ನ ಜರ್ಮನಿ ಬಳಿಯಲ್ಲಿದೆ. 2,451 ಟನ್ ಬಂಗಾರ ಹೊಂದಿರುವ ಇಟಲಿ ಮೂರನೇ ಸ್ಥಾನದಲ್ಲಿದೆ. 2,473 ಟನ್ ಬಂಗಾರವಿರೋ ಫ್ರಾನ್ಸ್ 4ನೇ ಸ್ಥಾನದಲ್ಲಿದೆ. ದೊಡ್ಡ ರಾಷ್ಟ್ರ ಎನಿಸಿಕೊಂಡಿರುವ ರಷ್ಯಾ ಸಹ ಈ ಚಿನ್ನದ ದಾಸ್ತಾನಿನಲ್ಲಿ ಹಿಂದೆ ಬಿದ್ದಿಲ್ಲ. 2,329 ಟನ್ ಚಿನ್ನವನ್ನ ತನ್ನೊಳಗೆ ಇಟ್ಕೊಂಡು 5ನೇ ಸ್ಥಾನದಲ್ಲಿದೆ. ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲಿ 2,279 ಟನ್ ಚಿನ್ನವಿದೆ. ಇದು 6ನೇ ಸ್ಥಾನದಲ್ಲಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ 1,040 ಟನ್ ಬಂಗಾರವಿದೆ. ಟಾಪ್ 8ರಲ್ಲಿ 7ನೇ ಸ್ಥಾನದಲ್ಲಿದೆ. ಭಾರತದ ಬಳಿ 880 ಟನ್ ಚಿನ್ನ. ಭಾರತಕ್ಕೂ ಪಾಕಿಸ್ತಾನಕ್ಕೂ ಅಜಗಜಾಂತರ. ನೆರೆಯ ರಾಷ್ಟ್ರ ಪಾಕಿಸ್ತಾನ ಆರ್ಥಿಕವಾಗಿ ನೆಲಕಚ್ಚಿದೆ. ಅಲ್ಲಿನ ಜನಸಂಖ್ಯೆಯ ಅರ್ಧದಷ್ಟು ಜನ ಬಡತನದ ರೇಖೆಗಿಂತ ಕೆಳಗಿದ್ದಾರೆ. ಬೆಲೆ ಏರಿಕೆಯ ಬಿಸಿ, ನಿರುದ್ಯೋಗ, ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಪಾಕಿಸ್ತಾನ ಆರ್ಥಿಕ ದಿವಾಳಿಯತ್ತ ಸಾಗ್ತಿದೆ. ಆಂತರಿಕ ಕಚ್ಚಾಟಗಳ ನಡುವೆ ಗಡಿ ಸಮಸ್ಯೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ಮಿತ್ರ ರಾಷ್ಟ್ರಗಳ ಜೊತೆ ಪಡೆದ ಸಾಲವು ಆಕಾಶ ಮುಟ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಹೊಂದಿರುವ ಪಾಕಿಸ್ತಾನದಲ್ಲಿ ಚಿನ್ನದ ದಾಸ್ತಾನು ಹೇಳಿಕೊಳ್ಳುವ ಹಂತಕ್ಕಿಲ್ಲ. ಕೇವಲ 64 ಟನ್ ಬಂಗಾರ ಹೊಂದಿರುವ ಪಾಕ್ ಪಟ್ಟಿಯಲ್ಲಿ 47ನೇ ಸ್ಥಾನದಲ್ಲಿದೆ. ಇತ್ತ ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಬಂಗಾರದ ದಾಸ್ತಾನಿರುವ ದೇಶ ಎಂಬ ಹೆಗ್ಗಳಿಕೆ ಭಾರತದ್ದು. ಭಾರತದ ಬಳಿ 880 ಟನ್ ಬಂಗಾರವಿದೆ. ಅತಿ ಹೆಚ್ಚು ಬಂಗಾರ ಹೊಂದಿರುವ ಟಾಪ್ 10 ದೇಶಗಳ ಸಾಲಿನಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.